ಆದಿ ಪುರುಷರ ಕಸುಬುಗಳ ಬಗ್ಗೆ ಕೆಲವು ವಿಚಾರಗಳನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಇದ್ದೀರಿ. ಇದು ಮಟ್ಗಾಳ್ ಕುರಿ ಅಂತೇಳಿ ಮಹಾರಾಷ್ಟ್ರ ಭಾಗದ್ದು. ನಮ್ಮ ಯಜಮಾನರು ನೀಲಕಂಠ ಮಹಾಮಮ ಅಂತೇಳಿ ಇವರು ಈ ಒಂದು ವಿಚಾರಗಳ ಬಗ್ಗೆ ಅಧ್ಯಯನವನ್ನು ಇದ್ರೆ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಸ್ಥಳೀಯರು ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಸಂಚಿಕೆಯಲ್ಲಿ ಕುರುಬರ ಆದಿದೇವತೆಗಳು, ಗೊಂಡ, ಬಳಗೊಂಡ, ಬೀರಪ್ಪ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕುರುಬರು ದಡ್ಡರಲ್ಲ, ಬುದ್ಧಿವಂತರು ಅನ್ನೋದಕ್ಕೆ ಇಲ್ಲಿ ಕೆಲವು ಸಾಕ್ಷಿಗಳು ಮತ್ತು ದಾಖಲೆಗಳಿದೆ. ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈ ಒಂದು ಕುರಿ ಮಜಬೂತಾಗಿ ಗಟ್ಟುಮುಟ್ಟಾಗಿ ಕಾಲು ಕೈಗಳೆಲ್ಲ ದಪ್ಪ ಇದು ಮಹಾರಾಷ್ಟ್ರ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಇದರ ಮೈ ಮೇಲೆ ಇರುವಂಥ ಉಂಡೆಯನ್ನು ನಾವು ಹೆಚ್ಚು ಬಳಸ್ತಾ ಇದ್ದೀವಿ. ಸಾಕಷ್ಟು ಕಲಾಕೃತಿ ವಸ್ತುಗಳನ್ನು ತಯಾರಿಸ್ತಾರೆ. ಆ ಜನಾಂಗ ಇನ್ನೂ ಮುಂದೆ ಬಂದಿಲ್ಲ. ಯಾಕೆ ಮುಂದೆ ಬಂದಿಲ್ಲ ಅನ್ನೋದನ್ನ ನಾವು ನೀವು ಅರ್ಥ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇನ್ನೂ ಮುಂದಿದೆ. ಆದರೆ ದಡ್ಡರಂತೂ ಅಲ್ಲ. ಯಾಕೆ ದಡ್ಡರಲ್ಲ ಅಂತಂದ್ರೆ ಪ್ರಕೃತಿನ ನೋಡಿ ಮಳೆ ಬರ್ಸುವಂತ ಶಕ್ತಿ ಇತ್ತು. ಹೌದು. ಭೂಮಿನ ನೋಡಿ ಫಲವತ್ತತೆ ಇಲ್ವಾ, ಫಲವತ್ತತೆ ಮಾಡ್ತೀನಿ ಅನ್ನೋ ತಾಕತ್ತಿತ್ತು. ಇವತ್ತು ಎಲ್ಲವನ್ನ ಕಳ್ಕೊಳ್ತಾ ಇದ್ದಾರೆ ಈ ಜನಾಂಗ. ಅದಕ್ಕಾಗಿ ಈ ಒಂದು ಸೂಕ್ಷ್ಮತೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗೆ ಬನ್ನಿ. ಕುರಿಯಿಂದ ತಯಾರಿಸಿದ ಚಪ್ಪಲಿಗಳು, ಪಶುವಿಂದಲೇ ತಯಾರಿಸಿದ ಚಪ್ಪಲಿಗಳು. ಇದು ಬಾರ್ಕೋಲ್ಗಳು. ಹಾಗೆ ನೋಡಿ, ತನ್ನ ಜೊತೆ ಕಾಯುವಂತ ನಾಯಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಅವತ್ತೇ ಇದನ್ನ ಕಂಡಿಡ್ಕೊಂಡಿದ್ದ. ಹುಲಿ ಬಂದು ನಾಯಿನ ಹಿಡಿಯಕ್ ಹೋದ್ರೆ ಹುಲಿನೇ ಸಾಯ್ಬೇಕು ವಿನಃ ನಾಯಿ ಸಾಯ್ಬಾರ್ದು. ತಾನು ಸಾಕದ ವಸ್ತುನ ರಕ್ಷಣೆ ಮಾಡುವ ಶಕ್ತಿ ಕುರುಬನಿಗಿತ್ತು. ಏನ್ರಿ ಗುರುಕ? ಹೌದು. ಅದರಿಂದ ಇದನ್ನ ಯೋಚನೆ ಮಾಡಬೇಕು. ದಡ್ಡರಲ್ಲ ಈ ಜನಾಂಗ, ದಡ್ಡರಲ್ಲ. ನೋಡಿ, ಕುರಿ ಉಣ್ಣೆ ಕತ್ತರಿಸ್ಲಿಕ್ಕೆ ಕತ್ರಿ, ಕುರಿ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಗೆಜ್ಜೆ, ಎಲ್ಲಿದೆ ಅಂತ ಪತ್ತೆ ಹಚ್ಕೊಳ್ಳಿಕ್ಕೆ ಗಜ್ಜೆ. ನೋಡಿ, ಗಂಟೆಗಳು ಇವುಗಳನ್ನ ಬಳಸ್ತಾ ಇದ್ರು. ಹಿಂಡನಾಗಿದ ಕುರಿಗೆ ಗಂಟೆ ಶಬ್ದದಿಂದ ಸೇರೋದು. ಪಶುಗಳಿಗೆ ಎಲ್ಲ ಗಂಟೆಗಳನ್ನ ಕಟ್ತಾ ಇದ್ರು. ಈ ಕಡೆ ನೋಡಿ, ಈ ಕಡೆ ಭಾಗದಲ್ಲಿ ಸಾಕಷ್ಟು ಗಂಟೆಗಳಿವೆ. ಇವುಗಳನ್ನ ಏನಕ್ಕೆ ಮಾಡ್ತಾ ಇದ್ರು ಏನು ಅಂತಂದ್ರೆ, ಕುರಿಗಳನ್ನ ಬೆಳೆಸಿ ಅದನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ತಾನು ಬಳಸ್ತಾ ಇದ್ದಂಥ ನಾಯಿ, ಕುದುರೆ, ಗಂಟೆ ಇವುಗಳನ್ನೆಲ್ಲ ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ಇದ್ದದ್ದು ಕುರುಬರು ಮಾತ್ರ. ವನ್ಯ ಮೃಗಗಳಿಂದ ರಕ್ಷಣೆ ಮಾಡ್ತಾ ಇದ್ದ ಅದು ಒಂದೇ. ಹಾಗಾಗಿ ಇಂತಹ ಐತಿಹಾಸಿಕ ಪುರುಷತೆ ಇದ್ದಂಥ ಪರಂಪರೆಯ ಐತಿಹಾಸಿಕ ಕುರುಬರು ಪಶುಪಾಲಕರ